First point, warm up. So warm up is very important for the muscles to activate. ಸೊ ನೀವೇನಾದರೂ ವೆಯ್ಟ್ಸ್ನ ಲಿಫ್ಟ್ ಮಾಡಬೇಕಿದ್ರೆ ಮಸಲ್ಗೆ ಆ್ಯಕ್ಟಿವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಏಕಾಏಕಿ ನೀವು ವೆಯ್ಟ್ಸ್ನ ಲಿಫ್ಟ್ ಮಾಡೋಕ್ಕೆ ಹೋದರೆ ಮಸಲ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ, ಮಸಲ್ ಟಾಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಾಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲದು ಇಂಜುರೀಸ್. ಸೊ ಎರಡನೇ ಪಾಯಿಂಟ್ ಏನಂದರೆ ಪ್ರಾಪರ್ ಟೆಕ್ನಿಕ್ ಆ್ಯಂಡ್ ಪ್ರಾಪರ್ ಫಾರ್ಮ್. ಬಯೋಮೆಕ್ಯಾನಿಕ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್. ಅಂದರೆ ಒಂದು ಪ್ರಾಪರ್ ಫಾರ್ಮ್ ಇಲ್ಲದೆ ಅಥವಾ ಪ್ರಾಪರ್ ಟೆಕ್ನಿಕ್ ತಿಳ್ಕೊಳ್ದೆ ನೀವೇನಾದರೂ ವೆಯ್ಟ್ಸ್ನ ಲಿಫ್ಟ್ ಮಾಡೋದಕ್ಕೆ ಹೋದರೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ. ಇನ್ನು ಥರ್ಡ್ ಪಾಯಿಂಟ್ ಬಂದು ನಿಮ್ಮ ಬ್ರೀದಿಂಗ್ ಆ್ಯಂಡ್ ಬ್ರೇಸಿಂಗ್ ಟೆಕ್ನಿಕ್. ಸೊ ಬ್ರೀದಿಂಗ್ ಟೆಕ್ನಿಕ್ ಅಂತಂದರೆ ನೀವು ವೆಯ್ಟ್ಸ್ನ ಲಿಫ್ಟ್ ಮಾಡಬೇಕಿದ್ರೆ ಯು ಹ್ಯಾವ್ ಟು ಬ್ರೀದ್ ಔಟ್, ಆ್ಯಂಡ್ ವೆಯ್ಟ್ಸ್ನ ಕೆಳಗಿಳಿಸ್ಬೇಕಿದ್ರೆ ಯು ಹ್ಯಾವ್ ಟು ಬ್ರೀದ್ ಇನ್. ಇನ್ನು ಬ್ರೇಸಿಂಗ್ ಟೆಕ್ನಿಕ್ ಅಂತಂದರೆ ನಿಮ್ಮ ಕೋರ್ ಆ್ಯಕ್ಟಿವೇಷನ್. ನೀವು ಡೆಡ್ ಲಿಫ್ಟ್ಸ್ ಮಾಡಬೇಕಿದ್ರೆ ಅಥವಾ ಹೆವಿ ವೆಯ್ಟ್ಸ್ನ ಲಿಫ್ಟ್ ಮಾಡಬೇಕಿದ್ರೆ ಕೋರ್ ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದ್ರಿಂದ ತುಂಬ ವೆಯ್ಟ್ಸು ನಿಮ್ಮ ಸ್ಪೈನ್ಗೆ ಲೋಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇದಕ್ಕೋಸ್ಕರ ಬ್ರೇಸಿಂಗ್ ಟೆಕ್ನಿಕ್ ಪ್ಲೇಸ್ ಅ ಮೇಜರ್ ರೋಲ್ ಡ್ಯೂರಿಂಗ್ ದ ವೆಯ್ಟ್ಸ್ ಲಿಫ್ಟ್. ಇನ್ನು ನಾಲ್ಕನೇದು ಪ್ರೋಗ್ರೆಸಿವ್ ಲೋಡಿಂಗ್, ಕನ್ಸಿಸ್ಟೆನ್ಸಿ ಆ್ಯಂಡ್ ದ ಎಂಡುರೆನ್ಸ್. ಸೊ ಈ 3 ಪಾಯಿಂಟು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಮಸಲ್ ಗ್ರೋತ್ಗಾಗಿರ್ಬೋದು, ಮಸಲ್ ಟೋನ್ಗಾಗಿರ್ಬೋದು, ಆ್ಯಂಡ್ ಯುವರ್ ಬಾಡಿ ಮಾರ್ಫಿಸಮ್ಗಾಗಿರ್ಬೋದು. ಈ 3 ಪಾಯಿಂಟ್ಸು ವೆರಿ ಮಚ್ ಇಂಪಾರ್ಟೆಂಟ್. ರೆಸ್ಟ್, ರಿಕವರಿ ಆ್ಯಂಡ್ ದ ಡಯಟ್. ಸೊ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮಸಲ್ ಗ್ರೋತ್ಗಾಗಿರ್ಬೋದು ಅಥವಾ ಮಸಲ್ ಸ್ಪ್ಯಾಸಮ್ನ ರೆಡ್ಯೂಸ್ ಮಾಡೋದಕ್ಕಾಗಿರ್ಬೋದು, ಎಕ್ಸಸೈಸ್ ಇಂಡ್ಯೂಸ್ಡ್ ಮಸಲ್ ಸ್ಪ್ಯಾಸಮ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ರೆಸ್ಟ್ ಬೇಕು. ಇನ್ನು ಡಯಟಲ್ಲಿ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ರೋಟೀನ್ ಇಂಟೇಕ್ ಈಸ್ ವೆರಿ ಇಂಪಾರ್ಟೆಂಟ್, ಕಾರ್ಬ್ಸ್ ಲೋಡಿಂಗ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ನಿಮ್ಮ ಫೈಬರ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ರಿಕವರಿ ಪಾರ್ಟಲ್ಲಿ ನಿಮ್ಮ ಮಸಲ್ ರಿಕವರಿ ಆಗಿರ್ಬೋದು ಅಥವಾ ಮಸಲ್ ಫೈಬರ್ಸ್ ಮೈಕ್ರೋಟೇರ್ಸ್ ಆಗಿರುತ್ತೆ. ಸೊ ಆ ರಿಕವರಿ ಹೇಗೆ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲ ಪಾಯಿಂಟ್ಸು ಬಿಗಿನರ್ಸ್ಗೆ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಟ್ರೈನಿಂಗ್ ಇಲ್ಲದೆ ಅಥವಾ ಕೋಚ್ ಇಲ್ಲದೆ ಜಿಮ್ಮಲ್ಲಿ ನೀವೇನಾದರೂ ಟ್ರೈನ್ ಮಾಡ್ಕೊಳ್ತಿದ್ರೆ ಡೆಫಿನೆಟ್ಲಿ ನೀವು ಇಂಜುರಿ ಪ್ರೋನ್ ಆಗಿರ್ತೀರ ಅಥವಾ ಸರಿಯಾಗಿ ಪ್ರಾಪರ್ ಬಿಲ್ಡ್ ಮಾಡೋದಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ಈ ಎಲ್ಲ ಪಾಯಿಂಟ್ಸ್ನ ಫಾಲೋ ಮಾಡಿ ಮತ್ತು ಪ್ರಾಪರ್ ಟ್ರೈನಿಂಗ್ನ ತಗೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ರೂರಲ್ ಫಿಟ್ ಡಾಕ್ಟರನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ತಲುಪುತ್ತೆ. ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನೀವು ಮಾಡೋ ಒಂದು ಶೇರಿಂದ ಹಲವಾರು ಜನಗಳಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಂಜುರೀಸ್ನ ಕಡಿಮೆ ಮಾಡ್ಬೋದು. ಧನ್ಯವಾದ.